ಈ ಎಫೆಸ ಪತ್ರಿಕೆಯನ್ನು ನಾವು ಕ್ರಮವಾಗಿ ಧ್ಯಾನ ಮಾಡ್ತಾ ಬಂದಿರುವಾಗ ಇದನ್ನು ನೀವು ಪ್ರತಿಯೊಬ್ಬರೂ ಸಮಯ ಮಾಡಿಕೊಂಡು ಎಫೆಸ ಪತ್ರಿಕೆಯನ್ನು ಓದುವುದಾದರೆ ಹೆಚ್ಚಿನ ಸತ್ಯಗಳನ್ನು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ನಾವು ಈ ಸಾರಿ ನಾವು ಈ 3ನೇ ಅಧ್ಯಾಯಕ್ಕೆ ನಮ್ಮ ಅಧ್ಯಾಯವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಈಗಾಗಲೇ 2 ಅಧ್ಯಾಯಗಳಲ್ಲಿ ಹೆಚ್ಚಿನ ಆತ್ಮಿಕ ಸತ್ಯಗಳನ್ನು ನಾವು ಗ್ರಹಿಸಿಕೊಂಡಿದ್ದೇವೆ. ಆದ್ದರಿಂದ ನಾವು ಎಷ್ಟು ಮಟ್ಟಿಗೆ ನಾವು ದೇವರ ವಾಕ್ಯವನ್ನು ನಾವು ಕಲಿಯುತ್ತೇವೆ, ಓದ್ತೇವೆ, ಧ್ಯಾನಿಸ್ತೇವೆ, ಅಷ್ಟು ಕರ್ತನ ಒಂದು ಕೃಪೆಯಲ್ಲಿ ನಾವು ಅದನ್ನು ಜೀವ ಬೆಳಕನ್ನು ಸತ್ಯಗಳನ್ನು ಗ್ರಹಿಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುವಂಥದ್ದಾಗಿದೆ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ನಾವು ಎಫೆಸ ಪತ್ರಿಕೆ 3ನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ನಾವು ಕಳೆದ ಕಾರ್ಯಕ್ರಮದಲ್ಲಿ ನಾವು 2ನೇ ಅಧ್ಯಾಯ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನು ನಮ್ಮ ಎಲ್ಲ ವಿಷಯಗಳಲ್ಲಿ ಆತ ಮೂಲೆಗಲ್ಲು ಎಂಬ ಸಂಗತಿಯಂತೆ ನೋಡಿದ್ದೇವೆ ಮತ್ತು ಆತನು ಅಸ್ಥಿವಾರವಾಗಿದ್ದಾನೆ ಎಂಬುದಾಗಿ ಸಹ ನಾವು ನೋಡ್ತಾ ಬಂದಿದ್ದೇವೆ. ಸಭೆಗೆ ಆತನ ಅಸ್ಥಿವಾರ, ಫೌಂಡೇಶನ್, ಯೇಸು ಕ್ರಿಸ್ತನ ಮೇಲೆ ಕಟ್ಟಲ್ಪಟ್ಟಂಥ ಒಂದು ಸಭೆ, ಆತನ ಶಿರಸ್ಸು ಎಂಬುದಾಗಿ ಸಹ ನಾವು ಧ್ಯಾನ ಮಾಡ್ತಾ ಬಂದೆವು. ಆದ್ದರಿಂದ ಈ ಸಮಯದಲ್ಲಿ ಸತ್ಯವೇದ ಇರುವುದಾದರೆ ದಯಮಾಡಿ ನಾನೊಟ್ಟಿಗೆ ಎಫೆಸ ಪತ್ರಿಕೆ 3ನೇ ಅಧ್ಯಾಯ ಅಲ್ಲಿರುವಂಥ 1ರಿಂದ 3 ವಚನಗಳನ್ನು ನಾವು ನೋಡುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಈಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತು ಎಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು ಎಂಬುದಾಗಿ. ದೇವರು ಈ ಮಾತುಗಳನ್ನು ನಮಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿಕೊಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳನ್ನು ನಾವು ಓದುವಾಗ, ಧ್ಯಾನಿಸುವಾಗ ನಿನ್ನ ಶ್ರೇಷ್ಠವಾದಂಥ ಗೂಢಾರ್ಥಗಳನ್ನು, ಮರ್ಮಗಳನ್ನು ಕರ್ತನೆ ನೀನು ನಮಗೆ ನಿನ್ನ ಆತ್ಮನ ಮೂಲಕವಾಗಿ ಪ್ರಕಟಿಸುವಂಥ ದೇವರಾಗಿದ್ದಿ. ಕರ್ತನೆ, ನಿನ್ನ ಜೀವಳ ವಾಕ್ಯ ನಮ್ಮ ಜೀವಿತಕ್ಕೆ ಹೆಚ್ಚಿನ ಬಲವನ್ನು, ಧೈರ್ಯವನ್ನು, ಪ್ರೋತ್ಸಾಹವನ್ನು ಮಾತ್ರವಲ್ಲಪ್ಪ, ನೀನು ನಮ್ಮ ಕೂಡ ಮಾತಾಡುವಾಗ ಇದರ ಮೂಲಕ ನಾವು ಹೆಚ್ಚಿನ ರೀತಿಯಲ್ಲಿ ನಿನ್ನನ್ನು ಅರಿಯುವುದಕ್ಕೆ, ನಿನ್ನನ್ನು ಆರಾಧಿಸೋದಕ್ಕೆ, ನಿನ್ನ ನಾಮವನ್ನು ಮಯಪಡಿಸುವುದಕ್ಕೆ ನಮಗೆ ಸಾಧ್ಯತೆ ಉಂಟು. ಈ ದಿನ ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ನೋಡ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ನೀನು ಕಾರ್ಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆಪ್ಪ. ಕರ್ತನೆ, ಪ್ರತಿಯೊಬ್ಬರ ಆತ್ಮೀಯ ಕಣ್ಣುಗಳು ತೆರಳಲ್ಪಡಬೇಕಾಗಿದೆ. ಕರ್ತನೆ, ಯಾವ ಸಮಸ್ಯೆಗಳು, ಕೊರತೆಗಳು, ಚಿಂತೆಗಳು, ಬಾಧೆಗಳು, ರೋಗಗಳಲ್ಲಿ ದಾಟಿ ಹೋಗುವಂಥ ಎಲ್ಲ ನಿಮ್ಮ ಪ್ರಿಯ ಮಕ್ಕಳನ್ನು ನೀನು ಕರುಣಿಸು ಈ ಸಮಯದಲ್ಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ, ನೀನು ನಮ್ಮ ನೋಡುವಾತನಾಗಿದ್ದಿ. ನಮ್ಮ ಹೊರಗಿನ ಸಂಗತಿ ಅಲ್ಲ, ಪರಮಾಂತರ್ಯ ಜೀವಿತದಲ್ಲಿ ಇರುವಂಥ ಎಲ್ಲ ಹೋರಾಟಗಳು, ನಮ್ಮ ಕೊರತೆಗಳು, ಕರ್ತನೆ, ನಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸೋ ಶಕ್ತಿ ನೀನೊಬ್ಬನೇ ಆಗಿರುವಾಗ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನಗೆ ಅರ್ಪಿಸ್ತೇವಪ್ಪ. ನಿನ್ನ ದಾಸನಿಗೆ ಬೇಕಾದ ಕೃಪೆ ಕೊಟ್ಟು ಹೇಳಬೇಕಾದ ಮಾತನ್ನು ಹೇಳಲಿಕ್ಕಾಗುವಂತೆ ಕೃಪೆ ಮಾಡು. ಎಲ್ಲವನ್ನು ನಿನ್ನ ಕೈ ಅರ್ಪಿಸಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ಇಲ್ಲಿ ಪೌಲನು ಪ್ರಾರಂಭಿಸುವಂಥ ರೀತಿ ನಾವು ನೋಡುವಾಗ ಈ 3ನೇ ಅಧ್ಯಾಯದಲ್ಲಿ ಈಗಿರುವುದರಿಂದ ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಅಂದರೆ ಇಲ್ಲಿ ಪ್ರಾಮುಖ್ಯವಾಗಿ ಪೌಲನ ಒಂದು ವಿಶೇಷವಾದಂಥ ಒಂದೊಂದು ಅಧ್ಯಾಯಕ್ಕೂ ಕನೆಕ್ಷನ್ ಉಂಟು ಎಂಬುದಾಗಿ ನೋಡ್ತೇವೆ. ಒಂದು ಸತ್ಯವನ್ನು ಹೇಳಿದ ನಂತರ ತಿರುಗಿ ಅದರ ಇನ್ನೊಂದು ಸತ್ಯ ಹೇಳಬೇಕಾದ್ರೆ ಆ ಹಿಂದೆ ಏನು ಹೇಳಿದ್ದಾನೆ ಅದಕ್ಕೆ ತಿರುಗಿ ಹೆಚ್ಚಿನ ಸತ್ಯಗಳನ್ನು ಅದಕ್ಕೆ ಕೂಡಿಸಿ ಅದನ್ನು ಹೇಳಬೇಕಾದ್ರೆ ಅದಕ್ಕೆ ಅರ್ಥ ಬರುವ ಹಾಗೆ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ನಾವು ಪ್ರತ್ಯೇಕವಾಗಿ ಈ ಒಂದು 3ನೇ ಅಧ್ಯಾಯ 1ರಿಂದ 3 ವಚನಗಳನ್ನು ಅಥವಾ 4 ವಚನ ನೋಡಬೇಕಾದ್ರೆ ಅಲ್ಲಿ ಇರುವಂಥ ಸತ್ಯತೆಗಳನ್ನು ನಾವು ಧ್ಯಾನಿಸಬೇಕಾದ್ರೆ ಅಲ್ಲಿ 4 ವಿಷಯಗಳನ್ನು ಇಲ್ಲಿ ಪೌಲನು ಈ ವಾಕ್ಯಗಳಲ್ಲಿ ನಮಗೆ ತಿಳಿಯಪಡಿಸಿದ್ದಾನೆ. ಅದರಲ್ಲಿ ಸಂಕ್ಷಿಪ್ತವಾಗಿ ನಾವು ಇದನ್ನು ಆಲೋಚನೆ ಮಾಡಬೇಕಾದ್ರೆ ಮೊದಲನೇ ವಿಷಯ ಏನಂತ ಹೇಳಿದ್ರೆ, ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನು ಎಂಬುದಾಗಿ ಹೇಳ್ತಿದ್ದಾನೆ. 2ನೇ ವಿಷಯ, ನಾನು ನಿಮಗೋಸ್ಕರ ನಾನು ಪ್ರಾರ್ಥಿಸುವನಾಗಿದ್ದೇನೆ. 3ನೇದಾಗಿ, ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸ ಎಂಬುದಾಗಿ ಹೇಳ್ತಿದ್ದಾನೆ. ಮತ್ತು 4ನೇದಾಗಿ ಹೇಳುವಂಥ ಮಾತು, ಇದುವರೆಗೆ ಗುಪ್ತವಾಗಿದ್ದ ದೈವ ಪ್ರಕಟಣೆ ನನಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ.
ಪೌಲನು ಇಲ್ಲಿ 4 ವಿಷಯಗಳ ಬಗ್ಗೆ ಆತನು ಹೇಳಬೇಕಾದ್ರೆ, ನಾವು ಅದನ್ನು ಒಂದೊಂದಾಗಿ ಆಲೋಚಿಸಬೇಕಾದ್ರೆ ಇಲ್ಲಿ ಹೆಚ್ಚಿನ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ ಎಂಬುದಾಗಿ ನಾನು ನಂಬ್ತೇನೆ. ಪ್ರತ್ಯೇಕವಾಗಿ ಮೊದಲನೇ ವಿಷಯಕ್ಕೆ ಬರುವಾಗ, ಅಲ್ಲಿ ಪೌಲನು ಯಾವ ರೀತಿಯಲ್ಲಿ ತನ್ನನ್ನು ಇಲ್ಲಿ ತಿಳಿಯಪಡಿಸಿಕೊಳ್ತಿದ್ದಾನೆ ಎಂಬುದು ಹೇಳಬೇಕಾದ್ರೆ, ಪಾಲ್ ದ ಪ್ರಿಸನರ್ ಆಫ್ ಕ್ರೈಸ್ಟ್ ಜೀಸಸ್ ಫಾರ್ ದ ಜೆಂಟೈಲ್ಸ್ ಎಂಬುದಾಗಿ, ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದಂಥ ಪೌಲನು ಎಂಬುದಾಗಿ. ಇಲ್ಲಿ ಪೌಲನ ಜೀವಿತ ನೋಡಬೇಕಾದ್ರೆ, ಇದನ್ನು ಆತನು ರೋಮಾಪುರದಲ್ಲಿದ್ದಂಥ ಸಮಯದಲ್ಲಿ ಕೈದಿಯಾಗಿದ್ದಾಗ ಅಲ್ಲಿ ಈ ಪತ್ರವನ್ನು ಬರೆದಂಥ ರೀತಿಯನ್ನು ನಾವು ನೋಡ್ತೇವೆ. ನಮಗೆ ಗೊತ್ತುಂಟು ಯಾಕೆ ಪೌಲನು ಸೆರೆಮನೆಗೆ ಹೋಗಬೇಕಾಯಿತು. ನೋಡ್ರಿ, ಪೌಲನು ಮಾಡಿದಂಥ 3 ಪ್ರಯಾಣದಲ್ಲಿ ನಾವು ನೋಡ್ತೇವೆ. ಎಲ್ಲಿ ಹೋದರೂ ಆತ ಯೇಸು ಕ್ರಿಸ್ತನು ಮೆಸ್ಸಿಯನೇ ಎಂಬುದನ್ನು ದೃಢಪಡಿಸಿ ಆತ ಹೋದಂಥ ಎಲ್ಲ ಸಭಾಮಂದಿರಗಳಲ್ಲಿ ಯಹೂದ್ಯರಿಗೆ ತಿಳಿಸ್ತಾ ಬರುವಾಗ ಅವರು ಅದನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿರಲಿಲ್ಲ ಎಂಬುದಾಗಿ ನೋಡ್ತೇವೆ. ಎಲ್ಲಿ ನೋಡಿದರು, ಎಲ್ಲಿ ಹೋದರು ಅಂದರೆ ಯಹೂದ್ಯರು ಪೌಲನಿಗೆ ಅವನಿಗೆ ಅಟ್ಯಾಕ್ ಮಾಡ್ತಾಯಿದ್ರು, ವಿರುದ್ಧವಾಗಿ ನಾನಾ ರೀತಿಯಲ್ಲಿ ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರು ಎಂಬುದಾಗಿ ನಾವು ಅಪೊಸ್ತಲ ಕೃತ್ಯ ಓದುವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ ಪೌಲನಿದ್ದಂಥ ಒಂದು ದರ್ಶನ, ಮತ್ತು ಸೇವೆಯ ಒಂದು ವಿಶೇಷವಾದಂಥ ಭಾರ, ಸುವಾರ್ತೆಯನ್ನು ನಾನು ಜನರಾದ ಯಹೂದರಿಗೆ ತಿಳಿಸಬೇಕು ಎಂಬುದಾಗಿ. ಯಾವಾಗ ಅವರು ಅದನ್ನು ನಿರಾಕರಿಸಿದರೋ, ದೇವರು ಆತನನ್ನು ಪ್ರತ್ಯೇಕವಾಗಿ ಅನ್ಯ ಜನರಿಗೆ ಸುವಾರ್ತೆಯನ್ನು ತಿಳಿಸುವುದಕ್ಕೆ ಆತನು ಉಪಯೋಗಿಸಿಕೊಂಡಂಥ ರೀತಿಯನ್ನು ನಾವು ನೋಡ್ತೇವೆ. ಆದರೆ ಪ್ರಾಮುಖ್ಯವಾಗಿ ಆತನು ಕೊಟ್ಟಂಥ ಬೆಲೆ ನೋಡುವಾಗ ಸುವಾರ್ಥ ಸೇವೆಯಲ್ಲಿ ಭಯಂಕರವಾದಂಥ ಹಿಂಸೆಯಲ್ಲಿ ದಾಟಿ ಹೋಗಬೇಕಾಯಿತು. ಮಾತ್ರವಲ್ಲ, ನಮಗೆ ಗೊತ್ತುಂಟು ಆತ ಯೆರೂಸಲೇಮಿಗೆ ಹೋದಂಥ ಸಮಯದಲ್ಲಿ ಅಲ್ಲಿ ಅನೇಕ ಬಂದಂಥ ಸಮಯದಲ್ಲಿ ಆತ ವಿರುದ್ಧವಾಗಿ ಅವನಿಗೆ ಏನಂದರೆ ಯೇಸು ಕ್ರಿಸ್ತನ ಬಗ್ಗೆ ಬೇರೆ ಬೇರೆ ರೀತಿಗಳನ್ನು ಇದು ಅನ್ಯ ಜನರನ್ನು ಸಭಾಮಂದಿ ಕರೆಸಿ ಎಲ್ಲ ನಮ್ಮ ಸಭಾಮಂದಿ ಹೊರೆ ಮಾಡಿದ್ದಾನೆ ಎಂಬ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಅವನ ಮೇಲೆ ದೂರುಗಳನ್ನು ಹಾಕಿದವರಾಗಿ ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು ಎಂಬುದಾಗಿ ನೋಡ್ತೇವೆ. ಪೌಲನ ಸಮಯದಲ್ಲಿ ನಮ್ಗೆ ಗೊತ್ತುಂಟು, ನನಗೆ ಹೆಚ್ಚಿನ ಸಮಯದಲ್ಲಿ ಇಳಿದಿರುವ 20ನೇ ಅಧ್ಯಾಯಕ್ಕೆ ಬರುವಾಗ ಆತನು ಸ್ಪಷ್ಟವಾಗಿ ತನ್ನ ನಿರ್ಧಾರವನ್ನು ತಿಳಿಯಪಡಿಸಿದ್ದಾನೆ. ಏನಂತ ಹೇಳಿದ್ರೆ, ನಾನು ಯೇಸು ಕ್ರಿಸ್ತನ ನಿಮಿತ್ತ ನನ್ನ ಪ್ರಾಣವನ್ನು ಕೊಡೋದಕ್ಕೂ ಸಿದ್ಧನಾಗಿದ್ದೇನೆ ಎಂಬಂಥ ರೀತಿಯಲ್ಲಿ ನಾನು ಯೆರೂಸಲೇಮಿಗೆ ಹೋಗ್ತಾ ಇದ್ದೇನೆ ಎಂಬಂಥ ರೀತಿಯಲ್ಲಿ ಮಾತನ್ನು ನಾವು 23-24 ನಿಮಿಷದಲ್ಲಿ ನೋಡ್ತೇವೆ. ಯಾವುದು ನನ್ನನ್ನು ತಡೆ ಹಿಡಿಯಕ್ಕೆ ಸಾಧ್ಯತೆ ಇಲ್ಲ, ನನ್ನ ದಿಸ್ ಈಸ್ ಮೂವ್ ಮೀ ಎಂಬುದಾಗಿ ಆತನು ಹೇಳಿದಂಥ ರೀತಿಯಲ್ಲಿ ಯೆರೂಸಲೇಮಿನಲ್ಲಿ ಆದಂಥ ಸಂಗತಿ ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದಾಗ ಆ ವಿಷಯ ಏನಂತ ಹೇಳಿದ್ರೆ, ಶತಾಧಿಪತಿಗೆ ಶತಾಧಿಪತಿ ತಿಳಿದಾಗ ಅವನ ಸೈನಿಕರನ್ನು ಬಂದು ಅಲ್ಲಿ ಪೌಲನನ್ನು ಅಲ್ಲಿ ಏನು ಮಾಡ್ತಾನೆ, ಹಿಡಿದು ಅಲ್ಲಿ ಅರಮನೆಯಲ್ಲಿ ಕರೆದುಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ನೋಡುವಾಗ ಅಲ್ಲಿ ವಿಶೇಷವಾದ ರೀತಿಯಲ್ಲಿ ದೇವರು ಅವನನ್ನು ಕಾಪಾಡಿದ ರೀತಿಯ ಬಗ್ಗೆ ಅಲ್ಲಿ ನಾವು ನೋಡ್ತೇವೆ. ಅಂದಿರುವಂಥ ವಿಷಯ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಸೇವೆಯ ನಿಮಿತ್ತವಾಗಿ ಆತನು ನಾನಾ ರೀತಿಯಲ್ಲಿ ಆತನ ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ, ಬಾಧೆಯಲ್ಲಿ ಮಾತ್ರವಲ್ಲ, ಸೆರೆಮನೆಗೆ ಹೋಗುವುದಕ್ಕೂ ಆತನಿಗೆ ಅಂದರೆ ಸಿದ್ಧನಾಗಿದ್ದಂಥ ಒಂದು ಸ್ಥಿತಿಯನ್ನು, ಆ ದೃಢ ನಿರ್ಧಾರ ಆತನಲ್ಲಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಆ ಸಮಯದಲ್ಲಿ ನಮ್ಗೆ ಗೊತ್ತುಂಟು, ಆತನು ಆ ಸೆರೆಯಲ್ಲಿದ್ದಂಥ ಸಮಯದಲ್ಲಿ ಆತನು ಏನಂತ ಹೇಳಿದ್ರೆ ಬರೆದಂಥ ಪತ್ರಗಳು ಅಂದರೆ ದೇವರ ಮಕ್ಕಳಿಗೆ, ಸಭೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ, ಅವರು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕೆಂಬಂಥ ಒಂದು ವಿಶೇಷವಾದಂಥ ಅವರು ಇದ್ದಂಥ ಚಿಂತೆ, ಸಭೆಗಳಲ್ಲಿ ಇದ್ದ ಚಿಂತೆಯನ್ನು ನಾವು ನೋಡ್ತೇವೆ. ಅದು ಬರೆದಂಥ ಎಲ್ಲ ಪತ್ರಿಕೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ದೇವಜನರು ಅವರು ಕರ್ತನಲ್ಲಿ ದೃಢವಾಗಿ ನಿಲ್ಲಬೇಕು, ಸ್ಥಿರವಾಗಿ ನಿಲ್ಲಬೇಕೆಂಬಂಥ ರೀತಿಯಲ್ಲಿ ಅವರನ್ನು ಬಲಪಡಿಸಿ ಎಚ್ಚರಿಸಿದಂಥ ಮಾತುಗಳನ್ನು ನಾವು ನೋಡ್ತೇವೆ. ನಾವು ಅದೇ ಪ್ರತ್ಯೇಕವಾಗಿ ನಾವು ಈ ಪೌಲನು ಇಲ್ಲಿ ಯಾಕೆ ಹೇಳ್ತಿದ್ದಾನೆ, ನಾನು ಸರಿಯನ್ನು ಇದ್ದೇನೆ ಎಂಬುದು ಹೇಳಬೇಕಾದ್ರೆ ಎಫೆಸ 4:1 ಹೀಗೆ ಹೇಳ್ತಿದ್ದಾನೆ, ನೀವು ದೇವರಿಂದ ಕರೆಯಲ್ಪಟ್ಟರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ಇಲ್ಲಿ ಸೆರೆಮನೆಯಲ್ಲಿ ಇದ್ದುಕೊಂಡು ಏನು ಹೇಳ್ತಿದ್ದಾನೆ, ನೀವು ಕರ್ತನಲ್ಲಿ ನೀವೇನಂತೆ ನೀವು ಯೋಗ್ಯನಾಗಿ ನಡೆದುಕೊಳ್ಳಬೇಕೆಂಬಂಥ ರೀತಿಯಲ್ಲಿ ತಿಳಿಯಪಡಿಸಿದ್ದಾನೆ. ನಾವು ಫಿಲಿಪ್ಪಿ ಪತ್ರಿಕೆ ನಾವು ಅದರಲ್ಲಿ ಇನ್ನೊಂದು ಮಾತನ್ನು ಅದೇ ನಾವು ನೋಡ್ತೇವೆ. 1:7 ನೋಡಬೇಕಾದ್ರೆ ಆತ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ನಿಮ್ಮೆಲ್ಲರ ವಿಷಯದಲ್ಲಿ ಈ ಅಭಿಪ್ರಾಯ ಉಳ್ಳವರಾಗಿರುವುದು ನ್ಯಾಯವಾಗಿದೆ. ನಾನು ಬೇಡಿ ಬಿದ್ದಿರುವಾಗಲೂ ಸುವಾರ್ತೆಯ ವಿಷಯದಲ್ಲಿ ಉತ್ತರ ಹೇಳಿ ಸ್ಥಾಪಿಸುವಾಗಲೂ ನೀವೆಲ್ಲರೂ ನನ್ನೊಂದಿಗೆ ದೇವರ ಕೃಪೆಯಲ್ಲಿ ಪಾಲುಗಾರಾಗಿದ್ದೀರೆಂದು ನಿಮ್ಮನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ನೋಡಿರಿ, ಪೌಲನ ಇದ್ದಂಥ ಒಂದು ಸ್ಥಿರತೆ, ಅವನ ಒಂದು ಕನಿಕರ ಹೃದಯ,
ಮತ್ತು ದೇವ ಜನರ ಬಗ್ಗೆ ಎಂಥ ಒಂದು ರೀತಿಯಲ್ಲಿ ಕಾಳಜಿ ವಹಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲದೆ 2 ತಿಮೋತಿ ನಾವು ಅದರಲ್ಲಿ ನೋಡುವಾಗಲೂ 1:8 ನಾವು ಹೀಗೆ ನೋಡ್ತೇವೆ. ಪೌಲ ಅದನ್ನು ಯಾವ ರೀತಿಯಾಗಿ ಹೇಳ್ತಿದ್ದಾನೆ ಎಂಬುದಾಗಿ ಹೇಳಬೇಕಾದ್ರೆ, ಆದ್ದರಿಂದ ನೀನು ನಮ್ಮ ಕರ್ತನನ್ನು ಕುರಿತು ಹೇಳುವ ಸಾಕ್ಷಿಯ ವಿಷಯದಲ್ಲಾಗಲಿ ಆತನ ಸರಿಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸು. ನೋಡಿರಿ, ಪೌಲನು ತಿಮೋತಿಯನಿಗೆ, ತನ್ನ ಆತ್ಮಿಕ ಮಗನಾದಂಥ ತಿಮೋತಿನಿಗೆ ಹೇಳಬೇಕಾದ್ರೆ, ನೀನು ನಾಚಿಕೆ ಪಡ್ಕೊಡು, ನಾನು ಸರಿಯಲ್ಲಿದ್ದೇನೆ, ನನ್ನ ವಿಷಯವಾಗಿ ಆಗಲಿ ಸುವಾರ್ತೆ ವಿಷಯದಲ್ಲಿ ನೀನು ನಾಚಿಕೆ ಪಡದೆ ನೀನು ಧೈರ್ಯವಾಗಿ ಏನಂತ ಹೇಳಿದ್ರೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸು. ನೋಡಿರಿ, ಅವನ ಎಲ್ಲ ಪತ್ರಿಕೆಯಲ್ಲಿ ಬರೆಯಬೇಕಾದ ಎಂಥ ಒಂದು ಪ್ರೋತ್ಸಾಹದ ಮಾತುಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ಅಲ್ಲಿ ದೇವ ಜನರ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ ನಾನು ಏನು ಹೇಳ್ತಿದ್ದಾನೆ, ನಾನು ಸರಿಯಲ್ಲಿದ್ದೇನೆ. ಅಂದರೆ ಪೌಲನಿದ್ದಂಥ ಒಂದು ಆಸಕ್ತಿ ಅಂದರೆ, ನಾನು ಸುವಾರ್ತೆ ವಿಷಯದಲ್ಲಿ ನಾಚಿಕೆ ಪಡುವುದಿಲ್ಲ. ರೋಮಪುರ ಪತ್ರಿಕೆ 1:15-16 ನೋಡಬೇಕಾದ್ರೆ ಎಂಥ ಒಂದು ಎಲ್ಲ ವಿಷಯದಲ್ಲಿ ಸುವಾರ್ತೆಯನ್ನು ಸಾರಲೇಬೇಕೆಂಬ ನಿರ್ಬಂಧ ನನಗೆ ಉಂಟು, ಸಾರದೆ ಹೋದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬ ರೀತಿ ನೋಡುವಾಗ ಪೌಲನಲ್ಲಿದ್ದಂಥ ಒಂದು ಆಸಕ್ತಿ ಸೇವೆ ಕಡೆಗೆ, ಸುವಾರ್ತೆ ಕಡೆಗೆ, ಜನರಿಗೆ ಸುವಾರ್ತೆ ತಿಳಿಸಿ ಕರ್ತನ ಬೆಳಗ್ಗೆ ನಡೆಸಬೇಕೆಂಬಂಥ ಆ ಗುರಿಯಲ್ಲಿ ಆತ ಜೀವಿಸಿದನು ಎಂಬುದಾಗಿ ನೋಡ್ತೇವೆ. 2ನೇ ವಿಷಯಕ್ಕೆ ಬರೋಣ. ಅಲ್ಲಿ ಪೌಲನು ಈ ಪತ್ರಿಕೆಯಲ್ಲಿ ಇಲ್ಲಿ ವಾಕ್ಯದಲ್ಲಿ ಓದಿದ ಭಾಗ ಹೇಳುವಾಗ, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಎಂಥ ಒಂದು ಹೃದಯ! ವಾಸ್ ಎ ಮ್ಯಾನ್ ಆಫ್ ಪ್ರೇಯರ್. ಪೌಲನ ಜೀವಿತ ನೋಡಬೇಕಾದ್ರೆ ಪ್ರಾರ್ಥನೆಯ ಮನುಷ್ಯನಾಗಿದ್ದನು. ಪೌಲನು ಬರೆದಂಥ ಎಲ್ಲ ಪತ್ರಿಕೆಯಲ್ಲಿ ನೋಡ್ರಿ, ಆತನು ಯಾವ ರೀತಿಯಲ್ಲಿ ಹೇಳ್ತಿದ್ದಾನೆ, ನಾನು ನಿಮಗೋಸ್ಕರ ಹಗಲಿರುಳು ಪ್ರಾರ್ಥಿಸ್ತೇನೆ. ದೇವರಿಗೆ ಪೌಲನು ಬರೆಯಬೇಕಾದ್ರೆ, ನಾನು ಹಗಲಿರುಳು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಮತ್ತು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ನಿಮ್ಮ ವಿಷಯವಾಗಿ, ಮತ್ತು ನೀವು ನಂಬಿಕೆಯಲ್ಲಿ ದೃಢವಾಗಿರಬೇಕೆಂಬುದಾಗಿ ನಾನು ನಿಮಗೋಸ್ಕರ ಕರ್ತನಲ್ಲಿ ಬೇಡುವಂಥವನಾಗಿದ್ದೇನೆ ಎಂಬುದಾಗಿ ನಾವು ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ. ನಾವು ಫಿಲಿಪ್ಪಿ ಪತ್ರಿಕೆ 1:10 ನಾವು ಅದನ್ನು ನೋಡಬೇಕಾದ್ರೂ ಕೂಡ ಅದನ್ನು ನೋಡ್ತೇವೆ. ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳನ್ನು ನೀವು ಏಳಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಅನೇಕ ವಾಕ್ಯ ಉಂಟು. ನನಗೆ ಅಲ್ಲಿ ಅಷ್ಟಕ್ಕೆ ನಾನು ಹೇಳಿ ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಕೊನೆಯದಾಗಿ ಹೇಳಬೇಕಾದ್ರೆ, ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ ಎಂಬುದಾಗಿ 11ನೇ ವಚನದಲ್ಲಿ ಹೇಳ್ತಿದ್ದಾನೆ. ಅದೇ ರೀತಿ ಕೊಲೊಸ್ಸೆ ಪತ್ರಿಕೆಯಲ್ಲಿ ನಾವು ಅದನ್ನು ಓದಬೇಕಾದ್ರೆ 1ನೇ ಅಧ್ಯಾಯ 9 ನಾವು ಅದನ್ನು ಇಡೀ ಓದುವ ಸಾಧ್ಯತೆ ಇಲ್ಲ. ಆದರೆ ಏನು ಹೇಳ್ತಿದ್ದಾನೆ ಪ್ರಾರಂಭವಾಗಿ 9ನೇ ವಚನ, ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ, ನೋಡ್ರಿ, ಪೌಲನಲ್ಲಿದ್ದಂಥ ವಿಷಯ, ದೇವ ಜನರ ಬಗ್ಗೆ ಆತ ಯಾವಾಗ ಅವರು ನಂಬಿದ್ದಾರೆ, ಕರ್ತನನ್ನು ನಂಬಿದ್ದಾರೆ, ಕರ್ತನ ಬಳಿಗೆ ಕರ್ತನ ಅನ್ಯ ಜೀವಿಸಿದ್ದಾರೆ ಎಂಬುದಾಗಿ ಆ ಸುದ್ದಿ ಕೇಳಿದ ಕೂಡಲೇ ಏನಂತೆ, ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ಏನಂತೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಬೇಕೆಂಬುದಾಗಿ ಕರ್ತನ ಚಿತ್ತದ ವಿಷಯದಲ್ಲಿ ತಿಳುವಳಿಕೆಯಿಂದ ತುಂಬಿಕೊಂಡು ಯೋಗ್ಯರಾಗಿ ಜೀವಿಸಬೇಕೆಂಬುದಾಗಿ ನಿಮಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಅವನ ಪ್ರಾರ್ಥನೆಯ ವಿಷಯಗಳನ್ನು ನೋಡ್ಬೋದಾದರೆ ಎಂಥ ಒಂದು ಆತ್ಮಿಕ ಜ್ಞಾನ ತಿಳುವಳಿಕೆ ಮಾತ್ರವಲ್ಲ, ಆ ಜನರು ಯಾವ ರೀತಿಯಲ್ಲಿ ಜೀವಿಸಬೇಕೆಂಬಂಥ ಒಂದು ಸ್ಥಿತಿಯನ್ನು ದೇವರ ಮುಂದೆ ಬೇಡಿಕೊಂಡನು ಎಂಬುದಾಗಿ ನಾವು ಅದರಲ್ಲಿ ನೋಡ್ತೇವೆ. ಅದೇ ರೀತಿ ನಾವು 1 ತೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅಲ್ಲೂ ಸಹ ನಾವು ನೋಡ್ತೇವೆ. 2ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 2-3 ನೋಡಬೇಕಾದ್ರೆ ಅಲ್ಲೂ ಸಹ ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಣ ನಿರೀಕ್ಷೆಯಿಂದುಂಟಾಗುವ ನಿಮ್ಮ ಸೈರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡೆಬಿಡದೆ ಜ್ಞಾಪಕ ಮಾಡಿಕೊಂಡು ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತೇನೆ ಎಂಬುದಾಗಿ ಹೇಳ್ತಿದ್ದಾನೆ. ನೋಡ್ರಿ, ಎಂಥ ಒಂದು ಪೌಲನ ಹೃದಯ! ದೇವ ಜನರ ವಿಷಯದಲ್ಲಿ ಆತನು ಸ್ಥಾಪಿಸಿದಂಥ ಸಭೆಗಳಿಗೆ ಆತನು ಏನಂದರೆ ಸುಮ್ಮನೆ ಇರಲಿಲ್ಲ. ಎಂತಹ ಜವಾಬ್ದಾರಿಕೆ! ಸುವಾರ್ತೆ ತಿಳಿಸುವುದ ಒಂದು ಜವಾಬ್ದಾರಿಕೆ. ಅವರನ್ನು ಕರ್ತನ ಬೆಳಗ್ಗೆ ನಡೆಸಿರುವಾಗ ಅವ್ರ ನಂಬಿಕೆ ದೃಢವಾಗಿ ನಿಲ್ಲಬೇಕು ಎನ್ನುವಂಥದ್ದು. ಅದಕ್ಕೆ ದೇವರ ಮುಂದೆ ಹೋರಾಟದ ಪ್ರಾರ್ಥನೆ ಆತನಾಗಿತ್ತು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಪ್ರಾರ್ಥನೆ ಜೀವಿತವನ್ನು ಎಷ್ಟು ರೀತಿಯಲ್ಲಿ ನಾವು ಇತರಿಗಾಗಿ ಪ್ರಾರ್ಥಿಸ್ತೇವೆ. ಕರ್ತನು ಕೊಟ್ಟಂಥ ಜವಾಬ್ದಾರಿಕೆ ಸೇವೆಯ ಕಾರ್ಯಗಳಲ್ಲಿ ನಾವು ಎಷ್ಟು ಮಟ್ಟಿಗೆ ನಮ್ಮ ಕುಟುಂಬಗಳಿಗಾಗಿ,
ಜನರಿಗಾಗಿ, ನಮ್ಮ ದೇಶಕ್ಕಾಗಿ, ಮತ್ತು ಅನೇಕರು ಸೇವೆ ನಿಮಿತ್ತವಾಗಿ ಕಷ್ಟದಲ್ಲಿ, ಕೊರತೆಯಲ್ಲಿ, ಸಮಸ್ಯೆಯಲ್ಲಿ, ಸೆರೆಮನೆಗಳಿರುವಾಗ ಎಷ್ಟರ ಮಟ್ಟಿಗೆ ನಾವು ಅವರಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅಂದರೆ ಪ್ರಾರ್ಥನೆ ಅಂತ ಹೇಳುವಾಗ ದೇವರು ತನ್ನ ಕಾರ್ಯವನ್ನು, ಉದ್ದೇಶಗಳನ್ನು, ಅಸಾಧ್ಯವಾದ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡುವುದಕ್ಕೆ ಸಿದ್ಧನಾಗಿರಬೇಕಾದ್ರೆ ನಾವು ಎಷ್ಟರ ಮಟ್ಟಿಗೆ ಅದಕ್ಕಾಗಿ ನಾವು ಎಡೆಬಿಡದೆ ಪ್ರಾರ್ಥಿಸುವಂಥ ಸ್ಥಿತಿ. ಇಲ್ಲಿ ಪೌಲನು ಎಂತ ಹೇಳುವಂಥ ಮಾತನಾಡುವಾಗ ಎಡೆಬಿಡದೆ ನಿಮಗೋಸ್ಕರ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಮೂರನೇ ವಿಷಯಕ್ಕೆ ಬರೋಣ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸ. ಅಂದರೆ ಪೌಲನ ಜೀವಿತದಲ್ಲಿ ನಾವು ನೋಡಬೇಕಾದ್ರೆ ದೇವರು ಅವನನ್ನು ಆರಿಸ್ಕೊಂಡಂಥ ರೀತಿಯಲ್ಲಿ ನಾವು ನೋಡಬೇಕಾದ್ರೆ ಮೊದಲೇ ಆತನನ್ನು ಏನಂತ ಹೇಳಿದ್ರೆ ತನ್ನ ಸೇವೆಗಾಗಿ ಆರಿಸ್ಕೊಂಡಂಥ ರೀತಿಯಲ್ಲಿ ನಾವು ನೋಡುವಾಗ ಅಲ್ಲಿ ದೇವರು ಆತನನ್ನು ಏನಂದರೆ ಜವಾಬ್ದಾರಿಕೆ, ಕಾರ್ಯಗಳು, ದರ್ಶನ ಮತ್ತು ಸೇವೆ ಆತನ ಬಾಲಿ ಕೊಟ್ಟ ಸಮಯದಲ್ಲಿ ಅಲ್ಲಿ ದೇವರು ನನಗೇನೆಂದರೆ ಒಂದು ಕೆಲಸ ಜವಾಬ್ದಾರಿಕೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತಿದ್ದಾನೆ. ನಾವು ಎಫೆಸ ಪತ್ರಿಕೆಯಲ್ಲಿ ಅದನ್ನು ಮತೈಕ್ಯವಾಗಿ ನಾವು 1ನೇ ಅಧ್ಯಾಯದಲ್ಲಿ ನಾವು ಅದನ್ನು ಆಲೋಚನೆ ಮಾಡುವಾಗಲೂ ಅಲ್ಲಿ ಅನೇಕ ಸತ್ಯಗಳನ್ನು ಅಲ್ಲಿ ತಿಳಿಸುವಂಥ ರೀತಿಯನ್ನು ನಾವು ಅದರಲ್ಲಿ ಪ್ರತ್ಯೇಕ ಅದನ್ನು ಆಲೋಚನೆ ಮಾಡಿದ್ದೇವೆ. ಆದರೆ ಪ್ರತ್ಯೇಕ ಇನ್ನೂ ಅದನ್ನು ನಾವು ನೋಡುವುದಾದರೆ ಅಲ್ಲಿ ನಾವು ಹೆಚ್ಚಿನ ಸತ್ಯಗಳನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ 1 ಮತ್ತು 10ನೇ ವಚನದಲ್ಲಿ ನಾವು ನೋಡ್ತೇವೆ. ಏನಂತ ಹೇಳಿದ್ರೆ, ತಾನು ಕಾಲು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಯಾವ ರೀತಿ ಆಮೇಲೆ ಇನ್ನೊಂದು 5ನೇ ವರ್ಷದಲ್ಲಿ ನೋಡಬೇಕಾದ್ರೂ ಕೂಡ ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ದೇವರು ಮೊದಲೇ ಸಂಕಲ್ಪ ಮಾಡಿದಂಥ ಒಂದು ಸಂಗತಿ, ದೇವರು ನಿರ್ವಹಿಸಬೇಕಾದಂಥ ಒಂದು ಕಾರ್ಯ, ಆ ಒಂದು ಮನೆವಾರ್ತೆಯ ಕೆಲಸ, ಜವಾಬ್ದಾರಿಕೆ ದೇವರು ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ ಆತನು ಇಲ್ಲಿ ಪೌಲನು ಅಲ್ಲಿ ಹೇಳುವಂಥ ಸಂಗತಿಯನ್ನು ನಾವು ನೋಡ್ತೇವೆ. ಅಂದರೆ ಪೌಲನ ಜೀವಿತದಲ್ಲಿ ಅಂದರೆ ದೇವರು ಆತನ ಕರ್ತನಿಗೆ ಸೇವೆ ಕರೆದಂಥ ಸಮಯದಲ್ಲಿ ಆತನು ಎಲ್ಲ ದೇವರ ಕೃಪೆ ಮೇಲೆ ಆತನು ಆತುಕೊಂಡನು ಎಂಬುದಾಗಿ ನೋಡ್ತೇವೆ. ನಮ್ಗೆ ಗೊತ್ತುಂಟು, ಪೌಲನು ಇನ್ನು ರಕ್ಷಣೆ ಬಂದ ಮುಂಚೆ ಆತ ಮೊದಲನೇದಾಗಿ ಕ್ರೈಸ್ತ ಸಭೆ ಹಿಂಸಕನಾಗಿದ್ದಾಗ ಆತನು ಸ್ಟೆಫನನ ಕೊಲೆಗೂ ಕೂಡ ಆತನು ಏನಂದರೆ ಒಳಪಟ್ಟಿದ್ದಾನೆ ಎಂಬುದಾಗಿ ನೋಡ್ತೇವೆ. ದಮಸ್ಕ ಪಟ್ಟಿದ್ದಂಥ ದೇವಜನರನ್ನು ಸೆರೆ ತರಬೇಕೆಂಬಂಥ ರೀತಿಯಲ್ಲಿ ನೋಡಬೇಕಾದ್ರೆ ಆತನು ಹೋಗುವಂಥ ಸಮಯದಲ್ಲಿ ಮಧ್ಯಾಹ್ನ ನಾವು ನೋಡ್ತೇವೆ ಪರಲೋಕದಿಂದ ಬಂದಂಥ ಒಂದು ವಾಣಿ ಏನಂದರೆ, ಸೌದನೆ ಯಾಕೆ ನಾನು ಹಿಂಸೆ ಪಡಿಸುತ್ತೀನಿ? ಯೇಸು ಕ್ರಿಸ್ತನ ಸರ್ವಾಧಿಕಾರದ ಮಾತು ಏನಂತೆ ಅವನ ಜೀವಿತದಲ್ಲಿ ದೊಡ್ಡ ಕಾರ್ಯ ಆಯಿತು ಎಂಬುದಾಗಿ ನೋಡ್ತೇವೆ. ಅನ್ಯನಿಗೆ ಹೇಳಬೇಕಾದ್ರೆ ಈತನನ್ನು ಆರಿಸ್ಕೊಂಡಿದ್ದೇನೆ, ಯಾಕೆ ಅನ್ಯ ಜನರಿಗೆ ಸುವಾರ್ತೆಯನ್ನು ತಿಳಿಸೋಕ್ಕೋಸ್ಕರ ನಾನು ಈತನನ್ನು ಆರಿಸ್ಕೊಂಡಿದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಆತನು ಹೇಳ್ತಿದ್ದಾನೆ ಅಂದರೆ, ದೇವರು ನನಗೆ ಕೊಟ್ಟಂಥ ಕೆಲಸ ಯಾವ ಕೆಲಸ, ಅದನ್ನು ಯಾವ ರೀತಿ ನಾವು ಮಾಡಬೇಕು, ಅದನ್ನು ಯಾಜಕ ಅದನ್ನು ನೋಡ್ರಿ, ಆ ರೋಮಪುರ ಪತ್ರಿಕೆಯಲ್ಲಿ ಆತನ ಒಂದು ಮಾತು ಹೇಳ್ತಾನೆ, ನಾನು ಯಾವ ರೀತಿ ಸೇವೆಯನ್ನು ಮಾಡಿದ್ದೇನೆ ಎಂಬುದನ್ನು ಮಾಡಬೇಕೆಂಬುದನ್ನು 15ನೇ ಅಧ್ಯಾಯ 16ನೇ ವರ್ಷದಲ್ಲಿ ಒಂದು ಮಾತನ್ನು ತಿಳಿಸಿದ್ದಾನೆ. ಅದೇನಂತ ಹೇಳಿದ್ರೆ ನಮ್ಗೆ ಗೊತ್ತುಂಟು, ಅಲ್ಲಿ ಎಲ್ಲ ಓದೋಕ್ಕೆ ಸಾಧ್ಯತೆ ಇಲ್ಲ. ಹೀಗೆ ಉಂಟು 16 ಮಧ್ಯದಲ್ಲಿ ಹೀಗೆ ಉಂಟು, ನಾನು ದೇವರ ಸುವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ ಅನ್ಯ ದೇಶಸ್ಥರೆಂಬ ಕಾಣಿಕೆಯ ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪಿಸುವಾಗುವಂತೆ ಯತ್ನಿಸುವವನಾಗಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾನೆ. ದೇವರ ಸೇವೆಯಲ್ಲಿ ಹೊಗಳಿಕೊಳ್ಳುವುದಕ್ಕೆ ಕ್ರಿಸ್ತ ಯೇಸುವಿನ ನನಗೆ ಕಾರಣ ಉಂಟು ಎಂಬುದಾಗಿ ಸಹ ಹೇಳ್ತಿದ್ದಾನೆ. ಅಂದರೆ ಅಲ್ಲಿ ಹೇಳುವಂಥ ಒಂದು ಮಾತು ಏನಂದರೆ, ಕರ್ತನ ಸೇವೆಯನ್ನಂತ ಹೇಳಿದ್ರೆ ಯಾಜಕ ಸೇವೆ ಮಂಚನ ಮಾಡ್ತೇನೆ ಎಂಬುದಾಗಿ ಆತ ಹೇಳ್ತಿದ್ದಾನೆ. 4ನೇದಾಗಿ ಬರುವಾಗ ಸಮಯ ಹೆಚ್ಚು ವಿಷಯವನ್ನು ಹೇಳುವುದಕ್ಕೆ ಅಲ್ಲಿ ಹೀಗೆ ಉಂಟು. 4ನೇ ವಿಷಯಕ್ಕೆ ಬರೋಣ. ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯು ನನಗೆ ತಿಳಿಸಲ್ಪಟ್ಟಿತು. ಇಲ್ಲಿ ಪ್ರಾಮುಖ್ಯವಾಗಿ ಏನಂತ ಹೇಳಿದ್ರೆ, ಸಭೆಯ ಪ್ರಾರಂಭದಲ್ಲಿ ಹೇಗೆ ದೇವರು ತನ್ನ ಉದ್ದೇಶಗಳನ್ನು ಮತ್ತು ತನ್ನ ಆಳವಾದ ಪ್ರಕಟಣೆಯನ್ನು ತಾನು ಆರಿಸ್ಕೊಂಡಂಥ ಜನರಲ್ಲಿ, ವ್ಯಕ್ತಿಗಳಿಗೆ ಅದನ್ನು ದೇವರು ಪ್ರಕಟಿಸೋಂಥ ರೀತಿ ಬಗ್ಗೆ ನಾವು ಅದನ್ನು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಪೌಲನು ಹೇಳುವಂಥ ಮಾತು ನೋಡ್ರಿ, ದೇವರು ನನಗೆ ಏನಂದರೆ ಆ ಮರ್ಮ ಕೃಪೆಯಿಂದ ಕೊಟ್ಟಂಥ ಸೇವೆಯಲ್ಲಿಯೂ ಮಾತ್ರವಲ್ಲ, ಗುಪ್ತವಾಗಿದ್ದ ದೈವ ಪ್ರಕಟಣೆಯ ಬಗ್ಗೆ ತಿಳಿಸಿದ್ದಾನೆ.
ಆ ದೈವ ಪ್ರಕಟಣೆ ಬಗ್ಗೆ ನಾವು ಅಪೊಸ್ತಲ ಕೃತ್ಯ 22ರಲ್ಲಿ ನಾವು ನೋಡ್ತೇವೆ, 17-22 ಅಲ್ಲಿ ಹೇಳಿದ್ದಾನೆ. ಮತ್ತು 26ನೇ ಅಧ್ಯಾಯ 16-18 ನೋಡಬೇಕಾದ್ರೆ ಅಲ್ಲಿರುವಂಥ ಒಂದು ಸಂಗತಿ ನೋಡಿದ್ರೆ ಆತನು ಎಲ್ಲ ವಿಷಯದಲ್ಲಿ ಯೇಸು ಕ್ರಿಸ್ತನ ಸೇವೆ ಸುವಾರ್ತೆಯನ್ನು ಹೇಗೆ ಧೈರ್ಯವಾಗಿ ಪ್ರಕಟಿಸಿದಂಥ ಸಂಗತಿಯಲ್ಲಿ ನೋಡ್ತೇವೆ. ಎಲ್ಲೂ ನನ್ನಾಗಿ ಆಗಬೇಕೆಂಬಂಥ ಅದು ಹೇಳ್ತಿದ್ದಾನೆ ಎಂಬುದಾಗಿ ನೋಡ್ತೇವೆ. ಗಲಾತ್ಯ ಪತ್ರಿಕೆಯಲ್ಲಿ ನೋಡುವಾಗ 1-12 ನೋಡುವಾಗ ನಾನು ಮನುಷ್ಯರಲ್ಲಿ ಯಾರನ್ನೂ ನಾನು ಉಪದೇಶ ಕೇಳಲಿಲ್ಲ, ದೇವರೇ ಯೇಸು ಕ್ರಿಸ್ತನೇ ಅದನ್ನು ಪ್ರಕಟಿಸಿದನು ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಈ ದೈವ ಪ್ರಕಟಣೆ ಯಾವುದು? ನಾವು ಅನೇಕ ಸಂಗತಿಗಳು ದೈವ ಪ್ರಕಟಣೆ ಅಂತ ಹೇಳ್ತೇವೆ. ಅದು ಯಾವ ದೈವ ಪ್ರಕಟಣೆಯನ್ನು ಅದು ಪೌಲನು ಹೊಂದಿದನು ಎಂಬುದಾಗಿ ನಾವು ನೋಡಬೇಕಾದ್ರೆ ಅದೇ ನಾವು ಎಫೆಸ ಪತ್ರಿಕೆ 3ನೇ ಅಧ್ಯಾಯದಲ್ಲಿರುವಂಥ ಸತ್ಯವನ್ನು ನಾವು ನೋಡಬೇಕಾದ್ರೆ ಅಲ್ಲಿ ಪೌಲನು ಅದು ಹೇಳಬೇಕಾದ್ರೆ 6ನೇ ವರ್ಷದಲ್ಲಿ ನಾವು ನೋಡಿದ್ದೇವೆ. ಅದೇನೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನಕ್ಕೆ ಪಾಲುಗಾರರು ಆಗಿದ್ದಾರೆ ಎಂಬುದಾಗಿ ದೇವರು ಪೌಲನಿಗೆ ತಿಳಿಯಪಡಿಸಿದಂಥ ಒಂದು ದೈವ ಪ್ರಕಟಣೆ ಅಂತ ಹೇಳಿದ್ರೆ, ಅನ್ಯ ಜನರು ಹೇಗೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ನಂಬಿ ಅವರು ಯಹೂದ್ಯರೊಂದಿಗೆ ಒಂದಾಗುವಂಥ ಸಂಗತಿ. ಸಭೆ ಅಂತ ಹೇಳಬೇಕಾದ್ರೆ ಎಲ್ಲರೂ ಒಂದು ಯೇಸು ಕ್ರಿಸ್ತನ ಮೂಲಕ ಒಂದೇ ಸಭೆಯಾಗಿ ಒಂದೇ ಕುಟುಂಬವಾಗಿ ಆಗುವಂಥ ರೀತಿಯಲ್ಲಿ ದೇವರು ಅದನ್ನು ಸ್ಪಷ್ಟಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅಡವಳಿಕೆ ಕಾಲದಲ್ಲಿ ಇದು ಮರೆಯಾಗಿತ್ತು ಎಂಬುದಾಗಿ ನೋಡ್ತೇವೆ. ಸಭೆ ವಿಷಯದಲ್ಲಿ ನಾವು ನೋಡುವುದಿಲ್ಲ, ಅದು ಮರೆಯಾಗಿತ್ತು ಎಂಬುದಾಗಿ ನೋಡ್ತೇವೆ. ಆದರೆ ಯೇಸು ಕ್ರಿಸ್ತನು ಸತ್ತು ಉಣಲ್ಪಟ್ಟು ಎದ್ದ ನಂತರ ಪರಿಶುದ್ಧಾತ್ಮನು ಪಂಚಾಶತ ಬಂದಾಗ ಸಭೆಯ ಸ್ಥಾಪನೆ ಆದ ನಂತರ ನೋಡ್ತೇವೆ, ದೇವರು ತನ್ನ ಅಪೊಸ್ತಲರ ಮೂಲಕವಾಗಿ ತನ್ನನ್ನು ಪ್ರಕಟಿಸಿಕೊಂಡಂಥ ರೀತಿಯಲ್ಲಿ ಅಂದರೆ ದೇವರ ಕೃಪೆ, ದೇವರ ಕರುಣೆ, ಎಲ್ಲರೂ ರಕ್ಷಿಸಲ್ಪಡಬೇಕು, ಒಬ್ಬನಾದರೂ ನಾಶವಾಗಬಾರ್ದು ಎನ್ನುವಂಥದ್ದು. ಆದ್ದರಿಂದ ಪ್ರಿಯರೇ, ಇದೇ ಯಾಕೆ ಸುವಾರ್ತೆ ಸಾಲ್ಪಡಬೇಕಾಗಿದೆ? ದೇವರು ತಿಳಿಪಡಿಸಿರುವಂಥ ಸುವಾರ್ತೆ ಎಲ್ಲರಿಗೂ ಸುವಾರ್ತೆ ತಿಳಿಸಬೇಕು, ದೇವರ ಪ್ರೀತಿ ಎಲ್ಲರಿಗೂ ಪ್ರಕಟಿಸಬೇಕು ಎನ್ನುವಂಥ ಒಂದು ಸಂಗತಿ. ಅದಕ್ಕೋಸ್ಕರ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಕಾರಣ ಒಬ್ಬರಾದರೂ ನಾಶವಾಗಬಾರ್ದು. ಆದ್ದರಿಂದ ಈ ದಿನಗಳಲ್ಲಿ ಯಾಕೆ ನಾವು ಸುವಾರ್ತೆ ಸಾರಬೇಕು? ಇನ್ನು ಅನೇಕ ಅಂಧಕಾರದಲ್ಲಿ, ನರಕದ ಹಾದಿಯಲ್ಲಿ, ನಿತ್ಯತ್ವದ ಪ್ರಜ್ಞೆ ಇಳಿದಿರುವಂಥ ಸಮಯದಲ್ಲಿ ಪೌಲನಿದ್ದಂಥ ಆಸಕ್ತಿ, ಪೌಲನಿದ್ದಂಥ ಒಂದು ವಿಶೇಷವಾದಂಥ ದರ್ಶನ, ಈ ದಿನಗಳಲ್ಲಿ ನಾವು ಕರ್ತನ ಸೇವೆಯನ್ನು ಮಾಡುವಂಥವರಾಗಿ, ಸುವಾರ್ತೆ ಇತರಿಗೆ ತಿಳಿಯಪಡಿಸುವಂಥವರಾಗಿ, ಕರ್ತನು ಎಲ್ಲರೂ ರಕ್ಷಿಸಲು ಸಾಮರ್ಥ್ಯನಾಗಿದ್ದಾನೆ, ಯೇಸು ಕ್ರಿಸ್ತನೇ ಮಾರ್ಗವಾಗಿದ್ದಾನೆ, ಸತ್ಯವಾಗಿದ್ದಾನೆ, ಜೀವವಾಗಿದ್ದಾನೆ ಎಂಬುದನ್ನು ನಾವು ಪ್ರಕಟಿಸಬೇಕಾಗಿದೆ. ಇನ್ನು ಅನೇಕ ಸತ್ಯ ಉಂಟು, ಆ ವಿಷಯಗಳು ಉಂಟು, ಆದರೆ ನನಗೆ ಸಮಯ ಇಲ್ಲದೆ ಹೋದ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಅದರಿಂದ ಪ್ರಾಮುಖ್ಯವಾಗಿ ಪೌಲನು ತಿಳಿಯಪಡಿಸುವ ಸಂಗತಿ, ದೇವರು ನನ್ನನ್ನು ಈ ಸೇವೆಗೆ ಕರೆದಿದ್ದಾನೆ. ಇದಕ್ಕೆ ನಾನು ಸರಿಯಲ್ಲಿದ್ದರೂ ಕೂಡ, ನಾನು ಎಂಥ ಸ್ಥಿತಿ ಇದ್ದರೂ ಕೂಡ ನಾನು ದೇವರ ವಾಕ್ಯಕ್ಕೆ ಬಂಧನವಿಲ್ಲ ಎಂಬುದಾಗಿ ಹೇಳಿ ಆತ ಎಲ್ಲ ಸಭೆಯಲ್ಲಿರುವ ಜನರನ್ನು ನಂಬಿಕೆಯಲ್ಲಿ ದೃಢಪಡಿಸಿ ಎಚ್ಚರಿಸಿ ತನಗೆ ಸಿಕ್ಕಿದಂಥ ಪ್ರಕಟಣೆ ಏನೆಂಬುದನ್ನು ಆ ವಾಕ್ಯದ ಮೂಲಕವಾಗಿ ಪ್ರಕಟಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಈ ವಾಕ್ಯವನ್ನು ಕೇಳುವಂಥ ಪ್ರಿಯರೇ, ನಾವು ದೇವರ ಪ್ರಕಟಣೆ, ನಾವು ಕರ್ತನು ಕೊಟ್ಟಿರುವಂಥ ದರ್ಶನ, ಆ ವಾಕ್ಯದಲ್ಲಿ ನಾವು ನೆಲೆಗೊಂಡವರಾಗಿ ಕರ್ತನ ಕೊಟ್ಟ ಜವಾಬ್ದಾರಿ ಕೇಳಿ ಇತರಿಗೆ ನಾವು ಕರ್ತನ ಸುವಾರ್ತೆಯನ್ನು ಪ್ರಕಟಿಸುವಂತೆ ದೇವರೇ ನಾನು ಉಪಯೋಗಿಸಿ ಎಂಬುದಾಗಿ ಸಮರ್ಪಿಸಿಕೊಳ್ಳುವಾಗ ದೇವರಾತ್ಮ ನಮ್ಮನ್ನು ಬಲಪಡಿಸಿ ನಾವು ಕರ್ತನಿಂದ ಉಪಯೋಗಿಸಲ್ಪಡುವುದಕ್ಕೆ ಸಾಧ್ಯವಾಗ್ತದೆ. ದೇವರು ಮಾತುಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಪೌಲನಿಗೆ ಕೊಟ್ಟಂಥ ದರ್ಶನ ಮತ್ತು ಸೇವೆಯ ದರ್ಶನ, ಕರ್ತನೆ ನಂಬಿಗಸ್ತನಾಗಿ ಅದನ್ನು ಮಾಡಿ ಮುಗಿಸಿದಂಥ ರೀತಿಯಲ್ಲಿ ಈ ದಿನಗಳಲ್ಲಿ ನಾವು ಕೂಡ ಕರ್ತನೆ ನಿನ್ನಿಂದ ರಕ್ಷಿಸಲ್ಪಟ್ಟಂಥವರಾಗಿ ನಿನ್ನ ಕರುಣೆ ಕೃಪೆಗೆ ಪಾತ್ರರಾಗಿರುವಾಗ ನಾವು ಇನ್ನು ಸುವಾರ್ತಿನ ವಾಕ್ಯವನ್ನು ಇತರರಿಗೆ ಪ್ರಕಟಿಸುವಂತೆ ದೇವರು ಅನೇಕರನ್ನ ಬಗ್ಗೆ ನಡೆಸುವಾಗಿ ನಿನ್ನ ಸೇವೆಯಲ್ಲಿ ನಾವೊಬ್ಬರನ್ನು ಉಪಯೋಗಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೆನ್.
ಜೀವ